ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲಿ ಬಂದ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಐ ಆಮ್ ನ್ಯೂ ಕಮರ್, ಫಸ್ಟ್ ಟೈಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಇದ್ರ ಮುಂಚೆ ಆಕ್ಟಿಂಗ್ ಅನ್ನೋದು ಕಲ್ತಿಲ್ಲ, ಬಟ್ ಐ ಹ್ಯಾವ್ ಗಿವನ್ ಇಟ್ ಆಲ್ ಮೈ ಆಲ್ ಫಾರ್ ದ ಫಿಲ್ಮ್. ವರ್ಕ್ಶಾಪ್ ಮಾಡಿದ್ದೆ ಒಂದಿಷ್ಟು, ಆ್ಯಂಡ್ ಐ ಆಮ್ ವೆರಿ ನರ್ವಸ್ ರೈಟ್ ನೋ, ಬಿಕಾಸ್ ಇಲ್ಲಿ ಕೂತ್ಕೋತಿರೋದೇ ಒಂದು ಬಿಗ್ ಪ್ರಿವಿಲೇಜ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಪಾತ್ರ ಮಾಡ್ತಿರೋದು ನನಗೂ ಒಂದು ಹೆಮ್ಮೆಯ ವಿಷಯ. ಆಲ್ಸೋ ಇನ್ ದ ಸಿನಿಮಾ ಐ ಆಮ್ ಟಾಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಅಗೇನ್ಸ್ಟ್ Kannada or as the character speaks, but in real life I'm totally opposite that. And that is why I accepted to do the film, because ಇದರಲ್ಲಿ ಕಲ್ಚರ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತಲೂ ಒಂದು ಟಾಪಿಕ್ ಬಂದೇ ಬರುತ್ತೆ. ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ ಅಂದ್ರೆ ನಾವು ಎಲ್ರಿಗೂ ಒಂದು ಮೋನಿಶಾ ಏನು ಫೀಲ್ ಮಾಡ್ತಾಳಲ್ವ ಸಿನಿಮಾಲಿ ಥ್ರೂಔಟ್, ಯಾವುದಾದ್ರೂ ಒಂದು ಪೋರ್ಷನ್ ಅಟ್ಲೀಸ್ಟ್ ಅವ್ರು ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈವನ್ ಅ ಸ್ಮಾಲ್ ಪೋರ್ಷನ್ ಆಫ್ ಮೀ ಆಲ್ಸೋ ಫೀಲ್ಸ್ ಫಾರ್ ಮೋನಿಶಾ. ಇಲ್ಲ, ನಾನು ಉಡುಪಿ ಅವಳು. ಐ ಸ್ಟೇ ಇನ್ ಬ್ಯಾಂಗ್ಳೂರ್. ಇವಾಗ ಐ ಹ್ಯಾವ್ ಗಾಟ್ ಅ ಸೆಟ್ ಆಫ್ 5 writers. ದೇ ರೈಟಿಂಗ್ ಅ ಸ್ಟೋರಿ ಫಾರ್ ಮಿ ಆ್ಯಂಡ್ ವಿ ಆರ್ ಇನ್ ಟಾಕ್ಸ್ ಫಾರ್ 2 other films. ನಮಸ್ಕಾರ ಎಲ್ರಿಗೂ. ಇಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಕಾರ್ತಿಕ್ ಅಂತ. ಕಾರ್ತಿಕ್ ಒಂದು ಒಬ್ಬ IT ಎಂಪ್ಲಾಯಿ, ಒಬ್ಬ ಫ್ರೀ ಸ್ಪಿರಿಟೆಡ್ ಟ್ರಾವೆಲರ್, ಒಬ್ಬ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು. ಒಬ್ಬ ತರಲೆ ಥರ ಪಕ್ಕಾ ಬೆಂಗಳೂರು ಹುಡುಗ. ಸೊ ಅದೇ ನನ್ಗೆ ಅಪೀಲ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ನಾನು ಒಂಥರ ಸ್ವಲ್ಪ ಇನ್ಸೆನ್ಸಿಟಿವ್ ಕೂಡ, ಏನಾದರೂ ಒಂದು ಯಾರಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡದೆ ರಿಯಾಕ್ಟ್ ಮಾಡ್ತಾನೆ ಕೆಲವು ಸಂದರ್ಭಗಳಲ್ಲಿ. ಸೊ ಇದು ಕಾರ್ತಿಕ್ ಕ್ಯಾರೆಕ್ಟರ್. ಸಿನಿಮಾ ನೋಡಿದ್ರೆ ಸರ್ ಅದಕ್ಕೆ ತುಂಬಾ ರಿಯಾಕ್ಷನ್ ಬರುತ್ತೆ ಆಮೇಲೆ. ಅದಕ್ಕೆ ಆ ಪೇ ಆಫ್ ಟೈಮ್ ಇದೆ ಸರ್ ಅದಕ್ಕೆ. ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಇದೆ ಸರ್ ಅದಕ್ಕೆ. ಇದೆ, ಖಂಡಿತ ಇದೆ. ಇಲ್ಲಿ ಅದೇ ನನಗೆ ತುಂಬಾ ಕಲಿಯೋ ಅವಕಾಶ ಸಿಕ್ತು. ಲೈಕ್ ಇಲ್ಲಿ ನೀವು ನೋಡ್ದಂಗೆ ಏನಂಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ತುಂಬಾ ಇರೋದ್ರಿಂದ ತುಂಬಾ ಕಲಿಯೋಕ್ಕೆ. ಲೈಕ್ ಅಲ್ಲಿ ನಾನೆಲ್ಲ ಲೈಕ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟ್ ಆಗಿ ಬಾಸ್ ಅಂತ ಒಂದು ಮೂವಿ, ಅಲ್ಲೂ ಒಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದೇ ಒಂದು ಅಲ್ಲಿ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಮಾಡಿದೆ. ಇದು ಕಂಪ್ಲೀಟ್ಲಿ ನ್ಯೂ ಕ್ಯಾರೆಕ್ಟರ್ ಫಾರ್ ಮಿ ಅಂತ ಹೇಳ್ಬೋದು ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂడి అందరికి. ಅದೇ ಆಕ್ಚುಲಿ ಎಲ್ಲ ಲೈವ್ ಲೊಕೇಶನ್ ಸರ್, ತುಂಬಾ ಕಷ್ಟಪಟ್ಟೆ ಮಾಡಿದೀವಿ ನಾವು. ಆಕ್ಚುಲಿ ಎವ್ರಿ ಡೇ ನಮ್ಗೆ ಕಾಂಪ್ಲಿಕೇಶನ್ಸ್. ಯಾಕಂದ್ರೆ ಒಂದ್ ಸೀನ್ ಒಂದು 6 or 7 ಸೀನ್ಸ್, 7 minutes 8 minutes ಸೀನ್ಸ್ ಇದೆ. ಬಟ್ ಅದೆಲ್ಲ 2 days 3 days ಮಾಡಿದೀವಿ. ಬಟ್ ಒಂದ್ ದಿನ ಸನ್ಲೈಟ್ ಇರುತ್ತೆ, ಒಂದಿನ ಸನ್ಲೈಟ್ ಇರಲ್ಲ. ಬಟ್ ಒಂದೊಂದು ಶಾರ್ಟ್ಗೆ ನಮ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಬಂದಿದೆ. ಬಟ್ ರೋಡ್ ಮೇಲೆ ನಾವೇನೋ ಸ್ಕಿಮ್ಮರ್ ಹಾಕಿ ಕಟ್ ಮಾಡೋಕ್ಕೆಲ್ಲ ಚಾನ್ಸ್ ಇಲ್ಲ. ಬಟ್ ಅದೆಲ್ಲ ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ಬಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ವಿಮಲ್ ರಾಜ್. ಬಟ್ ಇಬ್ಬರು ನಾವು ಡಿಸ್ಕಸ್ ಮಾಡಿದ್ವಿ ಸರ್. ಫಸ್ಟ್ ಎಲ್ಲ ರಿಕ್ಕಿ ಮಾಡಿ ಈ ಟೈಮ್ಗೆಲ್ಲ ಇಲ್ಲಿ ಸನ್ಲೈಟ್ ಇರುತ್ತಾ ಇಲ್ಲತ್ತಾ ಏನ್ ಮಾಡಿ ಎಲ್ಲ ರಿಕ್ಕಿ ಮಾಡಿ ಪ್ರಾಪರ್ ಮಾಡಿದ್ವಿ. ಅದಕ್ಕೆ ವಿಜುವಲ್ಸ್ ಇಷ್ಟು ಚೆನ್ನಾಗಿ ಬಂದಿದೆ. ಬಟ್ ಇವೆಲ್ಲ ಸಪೋರ್ಟ್ ಮಾಡಿ ಸರ್. ಚಿಕ್ಕ ಸಿನಿಮಾ ಮಾಡಿದ್ವಿ, ಟ್ರೈ ಮಾಡಿದ್ವಿ. ಇವೆಲ್ಲ ಸಪೋರ್ಟ್ ಮಾಡಿ ನಾವು ಮಿಸ್ ಮಾಡ್ಬೇಕಾಗಿದೆ. ಇಲ್ಲ ಸರ್, ನಾವು ತೆಲುಗಲ್ಲಿ ಮಾಡಿದ್ದೀವಿ. ಇಲ್ಲಿ ಒಂದು ಔಟ್ ಆಫ್ ಸಿಲೆಬಸ್ ಅಂತ ಪ್ರೀವಿಯಸ್ ಒಂದು ಸಿನಿಮಾ ಮಾಡಿದ್ದೀವಿ. 4 Walls ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಅಜಿತ್ ಸರ್. ದಿಸ್ ಇಸ್ 3rd ಮೂವಿ ಸರ್. ಈ ಕತೆ ಬರ್ಬೇಕು, ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಸ್ಲೋಲಿ ದೋಸ್ ಶಾರ್ಟ್ ಫಿಲ್ಮ್ಸ್ ಸ್ಟಾರ್ಟೆಡ್ ಗೆಟಿಂಗ್ ಟ್ರಾಕ್ಷನ್ಸ್ ಇನ್ ಇಂಟರ್ನೆಟ್ ಅಂಡ್ ವಿ ಸ್ಟಾರ್ಟೆಡ್ ಪೋಸ್ಟಿಂಗ್ ಎವ್ರಿಥಿಂಗ್ ಆನ್ ಯೂಟ್ಯೂಬ್. ಆಮೇಲೆ 4 minutes 10 minutes 15 minutes 20 minutes ಅಂತ ವಿ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್ ಅವರ್ ಡ್ಯೂರೇಷನ್. ಸೊ ಸ್ವಲ್ಪ ಆ ಥರ ಆದಮೇಲೆ ಸರಿ ಆಯಿತು, ಒಂದು ಪೈಲಟ್ ಸಿನಿಮಾ ಮಾಡಿಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಂದ್ಬಿಟ್ಟು ಒಂದು 87 minutesಗೆ ಒಂದು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ. ಸೊ ದಟ್ ವಾಸ್ ಲೈಕ್ ಅ ಪೈಲಟ್ ಫಿಲ್ಮ್ ಡ್ಯೂರಿಂಗ್ 2020, ಬಟ್ ಇಟ್ ಗಾಟ್ ಸ್ಟಕ್ ಇನ್ ಕೋವಿಡ್. ಸೊ ಆಮೇಲೆ ಅದು ಮುಂದಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ. ಬಟ್ ದಟ್ ವಾಸ್ ಆಲ್ ಇನ್ ಇಂಗ್ಲಿಷ್. ಸೊ ಇವಾಗ 2-3 years ಆದಮೇಲೆ ಆ ಶಾರ್ಟ್ ಫಿಲ್ಮ್ನ ನೋಡಿಬಿಟ್ಟು ಒಬ್ಬ ಇನ್ವೆಸ್ಟರ್ಸ್ ಈ ಕೇಮ್ ಫಾರ್ವರ್ಡ್. ಈ ಟೋಲ್ಡ್ ಅಸ್ ದಟ್ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕನ್ನಡ ಸಿನಿಮಾ ಬೇಕು, ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಅದು ಅಷ್ಟು ವರ್ಕೌಟ್ ಆಗೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ವಿ ಹ್ಯಾವ್ ಅನದರ್ ಸ್ಟೋರಿ ದಟ್ ವಿ ವುಡ್ ಲೈಕ್ ಟು ಪ್ರೊಡ್ಯೂಸ್. ಇಲ್ಲ ನನಗೆ ಇದೇ ಬೇಕು, ಇದೇ ಕಂಟೆಂಟ್ ಬೇಕು, ಇದೇ ಥರ ಬೇಕು, ಕನ್ನಡದಲ್ಲಿ ನನಗೆ ಅಡಾಪ್ಟ್ ಮಾಡಿಕೊಡಿ ಅಂತ ಹೇಳಿದ್ರು. ದೆನ್ ಐ ಟುಕ್ 6 months ಟೈಮ್ ಟು ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ಬರೋದು. ಬಿಕಾಸ್ ಅ ಗರ್ಲ್ ಫ್ರಮ್ ನಾರ್ತ್ ಇಂಡಿಯಾ, ಬಾಯ್ ಫ್ರಮ್ ಸೌತ್ ಇಂಡಿಯಾ,
they meet in Bangalore. That's the one line of the story. So I was like, she has to talk in Kannada, he has to talk in Kannada. Adu correct ಆಗಿರಬೇಕು, ಅದಕ್ಕೆ ಏನು ಲಾಜಿಕ್ ಕೊಡೋಣ ಅಂತ we tried and we spoke to multiple people, and then we found some good reason to get that done. So amele it started, but it didn't go well. So slowly the producer started backing off because there were a lot of questions, lot of doubts, and then we started changing multiple teams, multiple heroes and heroes in cast, everything. Then we left the project alone. Amele matte we came back, and then we met Ashwini, and she was like a backbone for our project. She just saw the movie and she loved it, and she said that we're gonna do much better than this, and with the entire visuals, entire story, ella change ಮಾಡಿ we made everything better, then we proceed forward.